ಹಲೋ, ವೆಲ್ಕಮ್ ಬ್ಯಾಕ್ ಟು ಅನ್ನಿ ಮುದ್ದು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ 5 ತಿಂಗಳು ಕಂಪ್ಲೀಟಾಗಿ 6 ತಿಂಗಳಿಗೆ ಬಿದ್ದಿದೆ. ಸೊ ಇದ್ರ ಸ್ಪೆಷಲ್ ಎಲ್ಲ ಮಕ್ಳಿಗೂ ಅನ್ನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕಲ್ವ, ಹಾಗೆ ನಾವು ಸಹ ಅನ್ನ ಪ್ರಶಸ್ತಿಯನ್ನು ಇಟ್ಕೊಂಡಿದ್ವಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು, ನಮ್ಮ ಮಗಳಿಗೆ ಅನ್ನಪ್ರಾಶನ ಇತ್ತು ಅಂತ. ಅವಳಿಗೆ 5th ಮಂತ್ ಕಂಪ್ಲೀಟಾಗಿ 6th ಮಂತ್ಗೆ ಬಿದ್ದು 5 ಡೇಸ್ ಆಗಿತ್ತು. ಇದು ಎಲ್ಲ ತಾಯಂದ್ರಿಗೂ ತುಂಬ ಖುಷಿಯಾಗತ್ತೆ. ಫಸ್ಟಲ್ಲಿ ಖುಷಿಯಾಗತ್ತೆ, ಆಮೇಲೆ ಸ್ವಲ್ಪ ಕಷ್ಟನೂ ಅನಿಸುತ್ತೆ. ಏಕೆಂದರೆ ಅವ್ರು ತಿನ್ನೋದಿಲ್ಲ, ಹಠ ಮಾಡ್ತಾರೆ, ಓಡ್ತಿರ್ತಾರೆ. ಇದೆಲ್ಲನೂ ಒಂದು ಖುಷಿಯಾದ ಕ್ಷಣಗಳು ಅಂತ ಹೇಳ್ಬೋದು. ಆದರೆ ಫಸ್ಟ್ ನಾವು ತಾಯಿ ಸನ್ನಿಧಿಯಲ್ಲಿ ಅನ್ನಪ್ರಾಶನ ಏನು ಮಾಡ್ತೀವಿ, ಇದು ತುಂಬಾ ಖುಷಿ ಕೊಡೋಂಥ ಕ್ಷಣ. ಯಾಕಂತ ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ ನಮಗೆ ಇದೆಲ್ಲ ಮಾಡಿಲ್ಲ. ನನ್ನ ಆಸೆ ನನ್ನ ಮಗಳಿಗೆ ಈ ಥರ ಶಾಸ್ತ್ರ ಸಂಪ್ರದಾಯ ಎಲ್ಲನೂ ಸಿಗಬೇಕು. ಸೋದರತ್ತೆ, ಸೋದರ ಮಾವ, ಅಜ್ಜಿ, ತಾತ, ಮುತ್ತಾತ ಎಲ್ಲರೂ ಬಂದಿದ್ದರು. ನನ್ನ ಮಗಳಿಗೆ ಮುತ್ತಾತನೂ ಸಹ ಇದ್ದಾರೆ. ಎಷ್ಟು ಖುಷಿ ಅಂತ ಹೇಳಿದ್ರೆ, ಈ ಸಂದರ್ಭನ ಮರೆಯೋಕ್ಕೆ ಆಗೋದಿಲ್ಲ. ನಮಗೆ ಫಸ್ಟೇ ಐನೋರು ಡೀಟೇಲ್ಸ್ ಎಲ್ಲ ಹೇಳಿದರು. ನಾರ್ಮಲ್ ಡೀಟೇಲ್ಸ್ ಅಂತ ಹೇಳಿದ್ರೆ ನೀವು ಅಷ್ಟೆಲ್ಲ ಏನು ತಿಳ್ಕೊಬೇಡಿ, ಸಿಂಪಲ್ಲಾಗಿ ಅನ್ನಪ್ರಾಶನೆಯನ್ನು ಮಾಡ್ಕೋಬೋದು. ನಮಗೆ ದೂರ ಲಾಂಗ್ ಎಲ್ಲ ಹೋಗೋಕ್ಕಾಗಿಲ್ಲ. ಶೃಂಗೇರಿಗೆ ಹೋಗೋಣ ಅಂತ ಹೇಳಿದರು ನನ್ನ ಹಸ್ಬೆಂಡು. ಈ ಬಿಸಿಯಲ್ಲಿ ಮಗುನ ಎತ್ಕೊಂಡು ಅದರಲ್ಲೂ ಕೂರಿಸ್ಕೊಂಡು ತುಂಬಾ ಡಿಫಿಕಲ್ಟ್ ಟ್ರಾವೆಲ್ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ಥಿಂಕ್ ಮಾಡಬೇಕಾಗಿರೋದು ಫಸ್ಟು ಮಗು ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಅಲ್ಲ, ಮಗು ಬಗ್ಗೆ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಫಸ್ಟು ಮಗು ಕಂಫರ್ಟ್ ನೋಡಬೇಕು ನಾವು. ನನಗೆ ಅಷ್ಟೆಲ್ಲ ದೂರ ಎಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಮನೆ ಹತ್ರನೇ ಇದೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಅದರಲ್ಲೇ ಮಾಡಿಸಿದ್ವಿ. ಅವರು ಮಗುಗೆ ಒಂದು ಹಾರ ಥರ ಕೇಳಿದರು, ಮತ್ತು ಬೆಳ್ಳಿ ಸ್ಪೂನು, ಬೆಳ್ಳಿ ಬಟ್ಲು ಎಲ್ಲ ತಗೊಬಂದಿದ್ವಿ. ಚೆನ್ನಾಗಿ ಮಾಡಿಕೊಟ್ರು. ವಿಡಿಯೋ ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು. ಈ ಬಿಸಿಲಲ್ಲಿ ದೂರ ದೂರ ಎಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗಿ ಅದೊಂದು ಹಿಂಸೆ ಅನಿಸುತ್ತೆ. ಏನೇ ಆದರೂ ಆಫ್ಟರ್ ಬೇಬಿ ನಾವು ಫಸ್ಟು ಮಗು ಬಗ್ಗೆನೇ ಯೋಚನೆ ಮಾಡಬೇಕು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಚಿಕ್ಕದೊಂದು ಗೋಲ್ಡ್ ರಿಂಗು ಸಹ ಎತ್ಕೊಂಡೋಗಿ, ಇಲ್ಲ ಅಂದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಮತ್ತು ನಾನಿಲ್ಲಿ ಪ್ರಸಾದಕ್ಕೆ ಅಂತ ಹೇಳಿ ಮಗುಗೆ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಬೇಯಿಸಿರೋ ಹೆಸರುಬೇಳೆ ಅನ್ನ, ಮತ್ತು ಅದಕ್ಕಿಷ್ಟೇ ಸ್ವಲ್ಪನೇ ಬೆಲ್ಲ ಆ್ಯಡ್ ಮಾಡಿದ್ದೆ. ಯಾಕಂದರೆ ಫಸ್ಟ್ ಟೈಮ್ ತಿನ್ನಿಸೋದಲ್ವ. ನೀವು ಸಪ್ರೇಟಾಗಿ ಎತ್ತಿಟ್ಕೊಂಡು ಸ್ವಲ್ಪ ಎತ್ಕೊಂಡೋಗಿ. ಮತ್ತು ನಾನಿಲ್ಲಿ ದೇವಸ್ಥಾನದಲ್ಲಿ ಹಂಚಕ್ಕೆ ಅಂತ ಹೇಳಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎರಡೂ ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.